ಬೇಗ ಎದ್ದು ಟೀ ಮಾಡ್ತಾಯಿದ್ದೀನಿ. ಏನೋ ಒಂದು ಖುಷಿ ಬೇಗ ಎದ್ದು ಟೀ ಮಾಡಿ ಅದನ್ನು ಜನಗಳು ಕೊಡೋದು ಇನ್ನೂ ಖುಷಿಯಾಗುತ್ತೆ. ನಮ್ಮ ಅಪ್ಪ ತೋರಿಸ್ಕೊಟ್ಟಿದ್ದಾರೆ, ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತಿರ್ತಾರೆ ಬೆಳಿಗ್ಗೆ ಹೊತ್ತು, ಆಮೇಲೆ ಅವ್ರು ಹೋಗ್ಬಿಟ್ರು. ಈಗ ನಾನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಊರಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ನಡೀತಾ ಇದೆ. ಅಲ್ಲಿ ಅಂದರೆ ಹಾಗೆ ಏನೋ ಒಂಥರ ಚೆಂದ ಅಲ್ಲ. ಎಲ್ಲ ರೀತಿಯ ವರ್ಗದ ಜನಾಂಗದವರು ಊರಲ್ಲಿರೋದ್ರಿಂದ ಎಲ್ಲ ರೀತಿಯ ಆಚರಣೆಗಳು ನಡೆಯುತ್ತೆ. ಕನಕದಾಸರ ಜಯಂತಿ, ಕೆಂಪೇಗೌಡ ಜಯಂತಿ, ಇಲ್ಲಿ ವಿಶ್ವಕರ್ಮ ಜಯಂತಿ ನಡೀತಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಎಲ್ಲವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಒಟ್ಟುಗೂಡಿ ಆಚರಣೆ ಮಾಡ್ತಾರೆ. ಅದಂತೂ ತುಂಬ ಖುಷಿಯಾಗುತ್ತೆ ನೋಡಿ. ಎಲ್ಲ ಸೇರಿಕೊಂಡು ಒಟ್ಟಾಗಿ ಎಲ್ಲ ಆಚರಣೆಗಳು ನಡೀತಾ ಇದೆ. ನನಗೆ ಏನೋ ಒಂಥರ ಖುಷಿ. ನಾನು ಬಸ್ ಸ್ಟ್ಯಾಂಡಲ್ಲಿ ಮನೆ ಇರೋದ್ರಿಂದ ನಾನು ಅದರಲ್ಲಿ ಭಾಗಿಯಾಗಂಗಾಗುತ್ತೆ. ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ನಡೆಯುತ್ತೆ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳು. ಅದೊಂದು ಖುಷಿ ನನಗೆ. ಅದಲ್ಲದೆ ನನಗೆ ಇನ್ನೊಂದು ಖುಷಿ ಏನಂತ ಅಂದರೆ ಸ್ವೀಟ್ಸ್ ಸಿಗುತ್ತೆ ನೋಡಿ. ನನ್ನ ಕೈಗೆ ಹಾಲೆ ಬಂದು ಸ್ವೀಟ್ಸ್ ಸೇರಿದೆ, ಸ್ವೀಟ್ಸ್ ಸಿಗುತ್ತೆ, ಅದು ಇನ್ನೂ ಖುಷಿ. ನನ್ನ ಮಗಳಿಗೆ ಹುಷಾರಿಲ್ಲ ಪಾಪ. ಅಜ್ಜಿ ಇರೋದ್ರಿಂದ ಹೆಂಗೋ ಮೇಂಟೈನ್ ಮಾಡ್ತಿದ್ದೆ ಪಾಪನ. ಹುಷಾರಿಲ್ಲ, ಊಟ ಹಾಕ್ಕೊಟ್ಟು 1 ಅವರ್ ಆಗಿದೆ, ಊಟನೇ ತಿಂತಿಲ್ಲ. ಒಂದು ದೊಡ್ಡ ತಲೆನೋವು ನನಗಂತೂ. ಇಲ್ಲಿ ಸ್ವಲ್ಪ ಫ್ರೀ ಆಗಿದ್ದಾಗ ಪಾಪ ಮಲಗಿದ್ದಾಗ ಎಲ್ಲನೂ ಸ್ವಲ್ಪ ಜೋಡಿಸ್ಕೋತೀನಿ, ನಮ್ಮನೆಯವ್ರು ಸ್ವಲ್ಪ ಹೆಲ್ಪ್ ಆಗಿರಲಿ ಅಂತ. ಆಲ್ಮೋಸ್ಟ್ ಎಲ್ಲನೂ ನಾನೇ ಗಲೀಜು ಮಾಡಿರ್ತೀನಿ. ಪಾಪ ಅವರೆಲ್ಲ ಕ್ಲೀನ್ ಮಾಡ್ತಾರೆ ಬಂದು, ಅವಳಿಗೆ ಹಿಂಸೆ ಆಗುತ್ತೆ ಅಂತೇಳಿ. ಸ್ವಲ್ಪ ಸಿರಪು, ಸ್ವಲ್ಪ ಸಿರಪು ಪ್ಲೀಸ್. ಹಾಂ, ಯಾಕೆ? ಏನು ಬೇಕು ನಿಮಗೆ? ಹಾಂ ಹಾಂ, ಹಿಂಗೆ ಇರ್ತೀಯ? ಏನು ತಿಂತೀಯ ಹೇಳು, ಏನು ತಿಂತೀಯಾ? ಪಾನಿಪುರಿ. ಹುಷಾರಿಲ್ಲ ಅಲ್ಲ ನಿಮಗೆ? ಹ್ಞೂ, ಪಾನಿಪುರಿ ಬೇಕಾ? ಹುಷಾರಾಗು, ಪಾನಿಪುರಿ ಕೊಡ್ತೀನಿ, ಸಿರಪ್ ಕುಡಿ ಊಟ ಮಾಡ್ಕೊಬಿಡು. ಈಗ ಸಂಜೆ ಆಗಿದೆ, ದೀಪ ಹಚ್ತಾ ಇದ್ದೀನಿ. ಹಾಗೆ ದಿನಚರಿ ಹಾಗೆ ಹೋಗ್ಬಿಡುತ್ತೆ. ಅಂಗಡಿ ಮಕ್ಕಳು ಅಂಥೇಳಿ ಹಂಗೆ ಹೋಗ್ಬಿಡುತ್ತೆ. ನನಗೆ ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗಿಬಿಡ್ತಿತ್ತು. ನಮ್ಮ ಮನೆಯವ್ರ ಸಪೋರ್ಟ್ ಇರೋದ್ರಿಂದ ಎಲ್ಲ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನನಗೆ ಈಸಿ ಆಗ್ತದೆ. ಅವ್ರು ಸ್ವಲ್ಪ ಹೊತ್ತಿರ್ತಾರೆ, ಅವ್ರು ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಹೊತ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಜನ ಹೇಳ್ತಾರೆ, ಏನಕ್ಕೆ ಕಷ್ಟಪಡಬೇಕು ಮಕ್ಕಳನ್ನ ಇಟ್ಕೊಂಡು. ನನಗೆ ಇರೋ ಟೈಮ್ನ ವೇಸ್ಟ್ ಮಾಡಬಾರ್ದು. ನಾನು ಏನಾದ್ರು ಮಾಡಬೇಕು, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ತುಂಬ ದಿನದಿಂದ ಇತ್ತು. ಅದು ನಮ್ಮ ಮನೆಯವ್ರ ಜೊತೆ ಹಂಚ್ಕೊಂಡಾಗ ನನಗೆ ಈ ರೀತಿ ಸಹಾಯ ಮಾಡಿದ್ರು. ನನಗೆ ತುಂಬ ಇಷ್ಟಪಟ್ಟೆ ಮಾಡ್ತೀನಿ ನನ್ನ ಕೆಲಸನ.